ಚೀಸ್ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬ್ಯಾಂಕ್ ಸಿಬ್ಬಂದಿ ಕಿರುಕುಳಕ್ಕೆ ರೈತ ಬಲಿಯಾಗಿರುವಂತಹ ಘಟನೆ. ಕೆರೆಗೆ ಹಾರಿ ಸುನಗ ಗ್ರಾಮದ ರೈತ ಯಲ್ಲಪ್ಪ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ಸುನಗ ಗ್ರಾಮ. ಬ್ಯಾಂಕ್ಗೆ ಮುತ್ತಿಗೆ ಹಾಕಿ ರೈತ ಸಂಘಟನೆಯಿಂದ ಪ್ರತಿಭಟನೆ. ಬ್ಯಾಂಕ್ನಲ್ಲಿ 8 ಲಕ್ಷ ಸಾಲವನ್ನು ಮಾಡಿದ್ದ ರೈತ ಯಲ್ಲಪ್ಪ 8 ಲಕ್ಷದಲ್ಲಿ 2.42 ಲಕ್ಷ ವಾಪಸ್ ಕೊಟ್ಟಿದ್ದ ರೈತ ಯಲ್ಲಪ್ಪ. ಉಳಿದ ಹಣ ಕಟ್ಟುವಂತೆ ಬ್ಯಾಂಕ್ನ ಸಿಬ್ಬಂದಿ ಕಿರುಕುಳ. ಬರದಿಂದ ನೊಂದಿದ್ದ ರೈತನಿಗೆ ಬ್ಯಾಂಕ್ ಸಿಬ್ಬಂದಿಯಿಂದಲೂ ಕೂಡ ಕಿರುಕುಳ. ಬ್ಯಾಂಕ್ ಸಿಬ್ಬಂದಿಯಿಂದ ಕಿರುಕುಳ ತಾಳಲಾರದೆ ಕೆರೆಗೆ ಹಾರಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳಲಾಗಿದೆ. ರೈತ ಸಂಘಟನೆ ಆಕ್ರೋಶದಿಂದ ಸಾಲ ಮನ್ನಾಗೆ ಬ್ಯಾಂಕ್ ಒಪ್ಪಿಗೆ. ಬಾಗಲಕೋಟೆಯ ಬೀಳಗಿ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ. ಸ್ವಲ್ಪ ಬ್ಯಾಂಕ್ನ ಸಿಬ್ಬಂದಿಗಳು ಕೂಡ ಈಗಿನ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಮಳೆಯಿಂದ ಬೆಳೆಯಿಂದ ಸಾಕಷ್ಟು ಸಮಸ್ಯೆಯಲ್ಲಿದ್ದಾರೆ. ಹೌದು, ನೀವು ಹಣ ವಸೂಲಿ ಮಾಡೋದು ಅದು ನಿಮ್ಮ ಕರ್ತವ್ಯ, ಹಾಗಂತ ಕುತ್ತಿಗೆ ಮೇಲೆ ಹತ್ತು ಕೂರಬೇಕು. ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಟೈಮ್ ಕೊಡಿ, ಟೈಮ್ ತಗೊಳ್ಳಿ. ರೈತರು ಆತ್ಮಹತ್ಯೆ ಹಾದಿ ಹಿಡಿದುಬಿಟ್ರೆ ಸಮಸ್ಯೆ ಆಗ್ಬಿಡತ್ತೆ. ಸೊ ಇದೀಗ ಬ್ಯಾಂಕ್ನ ಸಿಬ್ಬಂದಿಯ ಕಿರುಕುಳಕ್ಕೆ ಆಕ್ರೋಶ, ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಚೋದನೆ ಕೊಟ್ಟಂತ ಐಡಿಎಫ್ಸಿ ಬ್ಯಾಂಕಿನ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಚೋದನೆ ಕೊಟ್ಟಂತ ಐಡಿಎಫ್ಸಿ ಬ್ಯಾಂಕಿಗೆ, ರೈತ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಚೋದನೆ ಕೊಟ್ಟಂತ ಐಡಿಎಫ್ಸಿ ಬ್ಯಾಂಕಿಗೆ ಬೇಕೇ ಬೇಕು, ಬೇಕೇ ಬೇಕು. ರೈತ ಸಂಘಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ನಾವು ಪರಿಹಾರ ಕೇಳೇವು. ಆ ಪರಿಹಾರವನ್ನ ಸದ್ಯ ಅವ್ರು ಕಾನೂನು ಪ್ರಕಾರ ಅವಂಗ ಪರಿಹಾರ ಕೊಡಲಿಲ್ಲ, ಕುಟುಂಬಕ್ಕೆ ಪರಿಹಾರ ಕೊಡಲಿಲ್ಲ ಅಂದ್ರೆ ಈಗ ಶವವನ್ನ ಇಟ್ಟ ನಾವು ಪರಿಹಾರ ಕೊಡುವವರೆಗೂ ಪ್ರತಿಭಟನೆ ಮಾಡಕ್ಕೆ ನಮ್ಮ ರೈತ ಸಂಘ ತಯಾರೈತಿ. ರೈತ ಆತ್ಮಹತ್ಯೆ ಮಾಡಿಕೊಳ್ಳಲು ಕಿರುಕುಳ ಕೊಟ್ಟಂತ ಐಡಿಎಫ್ಸಿ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ರೈತ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಚೋದನೆ ಕೊಟ್ಟಂತ ಐಡಿಎಫ್ಸಿ ಬ್ಯಾಂಕಿನ ಸಿಬ್ಬಂದಿಗಳಿಗೆ